ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಬದಲಿಸಿದ್ದನ್ನ ವಿರೋಧಿಸುವುದಕ್ಕೆ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಅಧಿವೇಶನ ನಡೀತಾ ಇದೆ. ಇವತ್ತಿನ ದಿನ ಪ್ರತಿಭಟನೆಯದ್ದೇ ಸುದ್ದಿ. ಆಡಳಿತ ಪಕ್ಷ ಫ್ರೀಡಂ ಪಾರ್ಕಿಗೆ ಬಂದಿತ್ತು. ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳು ಧರಣಿಗೆ ಕೂತ್ಕೊಂಡ್ರು. ಮನ್ರೇಗಾ ಹೆಸರು ಮರುಸ್ಥಾಪಿಸಬೇಕು ಅಂತ ಹೋರಾಟ. ತಲೆಗೆ ಟವಲ್ ಸುತ್ತಕೊಂಡು ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಪ್ರೊಟೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವು ಸಚಿವರು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನೇಕರಿದ್ರು. ಫ್ರೀಡಂ ಪಾರ್ಕ್ನ ಈ ಪ್ರತಿಭಟನೆಯನ್ನ ಮುಗಿಸಿ ಲೋಕಭವನಕ್ಕೆ ಬಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ 26 ಕಾಂಗ್ರೆಸ್ ನಾಯಕರು ಲೋಕಭವನಕ್ಕೆ ಬಸ್ನಲ್ಲಿ ಬಂದರು. ಆ ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ತಗೊಂಡು ಕರ್ಕೊಂಡೋದ್ರು. ಗವರ್ನರ್ ಅನ್ನ ಭೇಟಿಯಾಗಿ ಬಂದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka. Apt words as also action which has been initiated by my PCC president, by our chief minister and by our party leaders. May I ask the BJP leadership of Karnataka, where should these 2 crore 25 lakh people go? ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ನಾವು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ರಾಜಭವನ ಚಲೋ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಈ ಹಕ್ಕನ್ನು ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ್ತದೆ. BJPಯವರು ಕಿತ್ಕೊಂಡಾಗ್ತದೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾಯ್ದೆ ಇದೆಯಲ್ಲ, ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು. ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ.
ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು, ಉದ್ಯೋಗ ಪಡ್ಕೊಳ್ಳೋರ ಹಕ್ಕು, ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನು ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯಿತಿ ಹೆಸರಿದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ. ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.